ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಡೌನ್ ಆಗ್ತಾ ಇದೆ. ಸೊ ಹಾಗಾಗಿ ಫ್ರೈಡೆ ಇಂಡಿಯನ್ ಮಾರ್ಕೆಟು ನಿಫ್ಟಿನೂ ಡೌನ್ ಆಯಿತು. ಸೊ ಈ ಥರ ಸಿಚುವೇಶನ್ ಅಲ್ಲಿ ಎಲ್ಲ ಸೆಕ್ಟರ್ಸು ಎಲ್ಲ ಸ್ಟಾಕ್ಸು ಬೀಳುತ್ತಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, ಡಿಫೆನ್ಸಿವ್ ಸೆಕ್ಟರ್ ಅಂತ ಇದೆ. ಸೊ ಯೂಶಲಿ ಐಬಿಟಾ ಸೆಕ್ಟರ್ಸ್ ಎಲ್ಲ ಬೀಳ್ಬೇಕಾದ್ರೆ ಡಿಫೆನ್ಸಿವ್ ಸೆಕ್ಟರು ಔಟ್ ಪರ್ಫಾರ್ಮ್ ಮಾಡುತ್ತೆ. ಸೊ ಯಾವುದನ್ನ ನಾವು ಡಿಫೆನ್ಸಿವ್ ಸೆಕ್ಟರ್ ಅಂತ ಕರಿತೀವಿ ಅಂತಂದ್ರೆ IT ಸೆಕ್ಟರ್ನ ಡಿಫೆನ್ಸಿವ್ ಸೆಕ್ಟರ್ ಅಂತ ಕರಿತೀವಿ. ಸೊ ಇದು ನಾನು ಓಪನ್ ಮಾಡಿರುವಂಥದ್ದು ಮಂತ್ಲಿ ಚಾರ್ಟ್ IT ಇಂಡೆಕ್ಸ್. ಇದು ಲಾಸ್ಟ್ ಮಂತ್ ಜುಲೈ ಮಂತ್ ಅಲ್ಲಿ ಒಂದು ಲೈಫ್ ಟೈಮ್ ಹೈ ಮೇಲ್ಗಡೆ ಕ್ಲೋಸ್ ಆಯಿತು ಆಫ್ಟರ್ ಎ ಬಿಗ್ ಕನ್ಸಾಲಿಡೇಷನ್. ಈಗ ನಿಫ್ಟಿ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನಿಫ್ಟಿ ಬೀಳ್ಬೇಕಾದ್ರೆ ಯೂಶಲಿ ನೀವು ಅಬ್ಸರ್ವ್ ಮಾಡಿ, ಒಂದು IT ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡುತ್ತೆ. ಅಂದ್ರೆ ಬೀಳ್ಬೇಕಾದ್ರೆ ಎಲ್ಲಾ ಸ್ಟಾಕ್ಸು ಬೀಳಲ್ಲ, ಎಲ್ಲಾ ಸೆಕ್ಟರ್ಸು ಬೀಳಲ್ಲ. ಒಂದೆರಡು ದಿನ ಬೀಳ್ಬೋದು, 3 ದಿನ ಬೀಳ್ಬೋದು. ಅದಾದ್ಮೇಲೆ ಯಾವ್ದಾದ್ರು ಒಂದು ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡುತ್ತೆ ಅಂತಂದ್ರೆ ಈಗ ನಮ್ಗೆ ಸಿಕ್ಕಿರುವಂತದ್ದು IT ಸೆಕ್ಟರ್. ಯಾಕೆ ಅಂತಂದ್ರೆ ನೋಡಿ, ಲೈಫ್ ಟೈಮ್ ಹೈ ಮೇಲ್ಗಡೆ ಪ್ರೀವಿಯಸ್ ಮಂತ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ IT ಸೆಕ್ಟರ್ ಡಿಫೆನ್ಸಿವ್ ಸೆಕ್ಟರು ಆಗಿರೋದ್ರಿಂದ ನಿಫ್ಟಿ ಬಿದ್ರೂ ಈ ಸೆಕ್ಟರು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ IT ಸೆಕ್ಟರು ಲೈಫ್ ಟೈಮ್ ಹೈ ಮೇಲೆ ಕ್ಲೋಸ್ ಆಯ್ತು ಅಂತ ಗೊತ್ತಾಯ್ತು. ಆದ್ರೆ IT ಸೆಕ್ಟರ್ ಒಳಗಡೆ ಯಾವ ಸ್ಟಾಕ್ಸ್ ಇದೆ, ಆ ಸ್ಟಾಕ್ಸು ಯಾವುದು ಸ್ಟ್ರಾಂಗ್ ಇದೆ ಅಂತ ನಾವು ನೋಡಿದ್ರೆ, ನೋಡಿ ಫಸ್ಟ್ ನಾನು ನೋಡ್ತಾ ಇರೋವಂಥದ್ದು TCS. TCS ಲಾಸ್ಟ್ ಮಂತು ಸೇಮ್ IT ಸೆಕ್ಟರ್ ಚಾರ್ಟ್ ಹೆಂಗಿದೆಯೋ ಅದೇ ತರನೇ ಇದೆ. ಪ್ರೀವಿಯಸ್ ಮಂತು ಆಲ್ ಟೈಮ್ ಹೈ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಈಗ ನಿಫ್ಟಿ ಬೀಳ್ತಾ ಇದೆ, IT ಸೆಕ್ಟರ್ ಮೇಲಕ್ಕೆ ಹೋಗ್ಬೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ IT ಸೆಕ್ಟರ್ ಅಲ್ಲಿ TCS ಸ್ಟ್ರಾಂಗ್ ಇದೆ ಅಂತ ನಂಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಇದು ಲೈಫ್ ಟೈಮ್ ಹೈ ಮೇಲ್ಗಡೆ ಪ್ರೀವಿಯಸ್ ಮಂತ್ ಕ್ಲೋಸ್ ಆಯ್ತು. ಸೊ ಹಾಗಾಗಿ ಈ ಸ್ಟಾಕ್ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ ಫಾರ್ ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೆ. ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ಈಗ ಆಗಸ್ಟ್ ಮಂತ್ ಅಲ್ಲಿ ಇದೇನಾದ್ರು ನಮ್ಮ ಪ್ರೋಸೆಸ್ ಪ್ರಕಾರ ಎಂಟ್ರಿ ಬಂದ್ರೆ ನಾವು ಈ ಸ್ಟಾಕ್ ಅಲ್ಲಿ ಎಂಟ್ರಿನ ತಗೊಳ್ತೀವಿ. ನೆಕ್ಸ್ಟ್ ಸ್ಟಾಕು ಟೆಕ್ ಮಹೇಂದ್ರ. ನೋಡಿ, ಯಾರು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅದರಲ್ಲಿ ನಾನು ಹೇಳಿದ್ದೀನಿ ಶಾರ್ಟ್ ಟರ್ಮ್ಗೆ ನಾವು 6 ಮಂತ್ ಹೈನ ಕನ್ಸಿಡರ್ ಮಾಡಬೇಕು. ಟೆಕ್ ಮಹೇಂದ್ರ ಈಗ ಇದು ಲಾಸ್ಟ್ 6 ಮಂತ್ಸ್ ಹೈಯಲ್ಲಿದೆ. ಸೊ ಹಾಗಾಗಿ ಟೆಕ್ ಮಹೇಂದ್ರನು ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ, ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ IT ಸ್ಟಾಕು IT ಸೆಕ್ಟರ್ ಮೇಲಕ್ಕೆ ಹೋಗ್ಬೋದು ಅನ್ನೋದು ಒಂದು ಟ್ರೆಂಡ್. ಆ IT ಸೆಕ್ಟರ್ ಒಳಗಡೆ ಯಾವ ಸ್ಟಾಕ್ಸು ಸ್ಟ್ರಾಂಗ್ ಇದೆ ಅದಕ್ಕೆ ನಾನು ಏನ್ ಮಾಡ್ತೀನಿ, ಲೈಫ್ ಟೈಮ್ ಹೈ ಅಥವಾ 6 ಮಂತ್ ಹೈ. 6 ಮಂತ್ ಹೈಯಲ್ಲಿ ಟೆಕ್ ಮಹೇಂದ್ರ ಇದೆ, TCS ಲೈಫ್ ಟೈಮ್ ಹೈ ಅಲ್ಲಿದೆ. ಅದೇ ತರ LTIM, L&T ಮೈಂಟ್ರಿ. ನೋಡಿ, ಇದು 6 ಮಂತ್ ಹೈಯಲ್ಲೂ ಇಲ್ಲ ಈ ಪೊಸಿಷನ್, ಲೈಫ್ ಟೈಮ್ ಹೈಯಲ್ಲೂ ಇಲ್ಲ. ಸೊ ಹಾಗಾಗಿ IT ಸೆಕ್ಟರ್ ಸ್ಟ್ರಾಂಗ್ ಇದ್ರು ನಾನು LTIM ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಅಕಸ್ಮಾತ್ ಮೇಲಕ್ಕೆ ಹೋಗುತ್ತಾ ಹೋಗ್ಲಿ, ಆದ್ರೆ ನನ್ನ ಪ್ರೋಸೆಸ್ ಪ್ರಕಾರ ಇದು ಇಲ್ಲ. ಹಾಗಾಗಿ ಎಲ್ಲಾ ಸ್ಟಾಕ್ಸ್ ನಾನು ವಾಚ್ ಮಾಡೋದಕ್ಕಿಂತ ಯಾವ ಸ್ಟಾಕ್ಸ್ ನಮ್ಮ ಪ್ರೋಸೆಸ್ ಅಲ್ಲಿ ಇರುತ್ತೋ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಸ್ಟಾಕ್ಸ್ ಅಲ್ಲಿ ನಮ್ಗೆ ಎಂಟ್ರಿ ಬಂತು ಅಂತಂದ್ರೆ ಎಂಟ್ರಿನ ತಗೋಬಹುದು. ನೆಕ್ಸ್ಟ್ ಸ್ಟಾಕು LTTS, ಇದೂನು L&T ಟೆಕ್ನಾಲಜಿ ಸರ್ವಿಸಸ್. ನೋಡಿ, ಇದೂನು 6 ಮಂತ್ ಹೈಯಲ್ಲೂ ಇಲ್ಲ, ಲೈಫ್ ಟೈಮ್ ಹೈಯಲ್ಲೂ ಇಲ್ಲ. ಸೊ ಹಾಗಾಗಿ ಇದನ್ನು ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಈ ತರ ನಾವೇನ್ ಮಾಡ್ಬೇಕು ಅಂತಂದ್ರೆ ಯಾವ ಸೆಕ್ಟರ್ ಸೆಲೆಕ್ಟ್ ಮಾಡ್ಬೇಕು, ಸೆಕ್ಟರ್ ಒಳಗಡೆ ಯಾವ ಸ್ಟಾಕು ಸ್ಟ್ರಾಂಗ್ ಇದೆ ಅಂತ ಸೆಲೆಕ್ಟ್ ಮಾಡ್ಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ನನ್ಗೆ ಒಂದು 6 ಮಂತ್ ಹೈ, ಇನ್ನೊಂದು ಲೈಫ್ ಟೈಮ್ ಹೈ. ಸೊ ಇದನ್ನ ಕನ್ಸಿಡರೇಷನ್ ಆಗಿ ತಗೊಂಡು ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಅದ್ರ ಪ್ರಕಾರ ಯಾವುದು ನಮ್ಗೆ ಎಂಟ್ರಿ ಪ್ರೋಸೆಸ್ ಬರುತ್ತೋ ಆ ಸ್ಟಾಕ್ಸ್ ಅಲ್ಲೇ ಎಂಟ್ರಿನ ಮಾಡ್ತೀವಿ. ನೆಕ್ಸ್ಟ್ ಸೆಕ್ಟರು ಯೂಶಲಿ ಮಾರ್ಕೆಟ್ ಬೀಳ್ಬೇಕಾದ್ರೆ ಔಟ್ ಪರ್ಫಾರ್ಮ್ ಮಾಡುವಂಥದ್ದು ನಿಫ್ಟಿ FMCG ಸೆಕ್ಟರ್. ನೋಡಿ, ನಿಫ್ಟಿ FMCG ಮಂತ್ಲಿ ಚಾರ್ಟ್ ನೋಡಿದ್ರೆ ಸ್ಟ್ರಾಂಗ್ ಇದೆ. ಸೊ FMCG ಒಳಗಡೆ ಯಾವ ಸ್ಟಾಕ್ಸ್ ಬರುತ್ತೆ ನಮ್ಗೆ ಅಂತಂದ್ರೆ, ಈಗ ನೆಸ್ಟ್ಲೆ,
ನೆಸ್ಲೆ ನೋಡಿ ಲಾಸ್ಟ್ 6 ಮಂತ್ ಹೈಯಲ್ಲೂ ಇಲ್ಲ ಈ ಪೊಸಿಷನ್, ಪ್ಲಸ್ RSI ಕೂಡ ಎಬೋ 60 ಇಲ್ಲ. ಸೊ ಹಾಗಾಗಿ ನೆಸ್ಲೆನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಆದ್ರೆ ಇನ್ನೊಂದು ಸ್ಟಾಕು ಬ್ರಿಟಾನಿಯಾ ನೋಡಿ, ಬ್ರಿಟಾನಿಯಾ ಚಾರ್ಟ್ ನಾನು ನೋಡಿದ ತಕ್ಷಣ ನನ್ಗೆ ಏನ್ ಗೊತ್ತಾಗ್ತಾ ಇದೆ, ಇದು 6 ಮಂತ್ ಹೈಯಲ್ಲೂ ಇದೆ. ಸೊ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲೂ ಇಟ್ಕೊಳ್ತೀವಿ ನಾವು. ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡ್ಸ್ ಬಂದ್ರು ಈ ಸ್ಟಾಕ್ ಅಲ್ಲಿ ತಗೋಬಹುದು. ಸೊ ಈ ತರ ನಾವು ಸಗ್ರಿಗೇಷನ್ ಮಾಡ್ಕೊಬೇಕು, ಅಂದ್ರೆ ಫಿಲ್ಟರ್ ನ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟಾಕು ನಾವು ನೋಡಿದ್ರೆ FMCG ಸೆಕ್ಟರ್ ಒಳಗಡೆ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡಿ, ಇದೂನು 6 ಮಂತ್ ಹೈಯಲ್ಲೂ ಇದೆ, ಇದು ಅಪ್ ಟ್ರೆಂಡ್ ಅಲ್ಲೂ ಇದೆ. ಸೊ ಹಾಗಾಗಿ ಇದನ್ನು ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬಹುದು. ಯಾವ್ದಕ್ಕೆ? ಶಾರ್ಟ್ ಟರ್ಮ್ ಟ್ರೇಡ್ಸ್ಗೆ, ಸ್ವಿಂಗ್ ಟ್ರೇಡ್ಸ್ಗೆ. ಸೊ ಈ ತರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಮಾರ್ಕೆಟ್ ಬೀಳ್ತಾ ಇದ್ರು ಯಾವ್ದು ಡಿಫೆನ್ಸಿವ್ ಸೆಕ್ಟರ್ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. ಆ ಡಿಫೆನ್ಸಿವ್ ಸೆಕ್ಟರ್ ಸ್ಟ್ರಾಂಗ್ ಇದೆಯಾ ಅಂತ ನಾವು ನೋಡ್ಬೇಕು. ಆ ಸೆಕ್ಟರ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಆ ಸೆಕ್ಟರ್ ಒಳಗಡೆ ಯಾವ ಸ್ಟಾಕ್ಸ್ ಸ್ಟ್ರಾಂಗ್ ಇದೆ ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅಲ್ಲಿ ಮಾತ್ರ ಶಾರ್ಟ್ ಟರ್ಮ್ ಟ್ರೇಡ್ಸ್ ನ ತಗೋಬೇಕು. ಸೊ ಈ ತರ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ಫಿಲ್ಟರ್ ನ ಮಾಡ್ಕೊಳ್ತೀನಿ. ಇದನ್ನೇ ನಾನು ನನ್ನ ಕ್ಲಾಸಸ್ ಅಲ್ಲೂ ಕೂಡ ಟೀಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.